ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಪನ್ನೀರ್ ಟಿಕ್ಕಾ ತವಾ ಫ್ರೈ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇವತ್ತು ಪನ್ನೀರ್ ಇತ್ತು, ಸೊ ಏನು ಮಾಡೋಣ ಅಂತ ನೋಡುವಾಗ ಈ ಥರ ರೆಸಿಪಿ ಚೆನ್ನಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ. ಇದು ಇಂಗ್ರೀಡಿಯೆಂಟ್ಸ್ ಏನಂತ ನೋಡ್ಕೊಂಬರೋಣ. ಇದು ಪನ್ನೀರ್ 200 ಗ್ರಾಮ್ ತೊಗೊಂಡಿದ್ದೀನಿ, ಕ್ಯಾಪ್ಸಿಕಮ್ 1, ಟೊಮೆಟೊ 2 ಈರುಳ್ಳಿ, ಆನಿಯನ್, ಕೊತ್ತಂಬರಿ ಸೊಪ್ಪು ಮತ್ತು ಬ್ಯಾಂಬೋ ಸ್ಟಿಕ್ ಈ ಥರ ಸಿಗುತ್ತೆ. ನೀವು ಇಲ್ಲ ಅಂದರೆ ಬೇಕಾದರೆ ತವಾದಲ್ಲಿ ಹಾಗೆ ಫ್ರೈ ಮಾಡ್ಕೋಬೋದು. ಸೊ ಇದಕ್ಕೆ ಈರುಳ್ಳಿ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸಿದ್ದೀನಿ. ಸೊ ಈ ಥರ ಮಾಡಿದ್ರೆ ಬೇಗ ಬೇಯುತ್ತೆ ಮತ್ತು ನೋಡೋಕ್ಕೂ ಚೆನ್ನಾಗಿರುತ್ತೆ. ಸೊ ಈ ರೀತಿ ಆ್ಯಡ್ ಮಾಡಿದ್ದೀನಿ. ಈರುಳ್ಳಿ ಆದಮೇಲೆ ಟೊಮೆಟೊ ನೋಡಿ ಸ್ಲೈಸ್ ಆಗಿ ಈ ರೀತಿ ಕಟ್ ಮಾಡಬೇಕು. ಮತ್ತು ಕ್ಯಾಪ್ಸಿಕಮ್ ಕೂಡ. ಸೊ ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕಂದರೆ ನೀವು ಜಾಸ್ತಿ ಯೂಸ್ ಮಾಡ್ಕೋಬೋದು. ನಾವು ಒಂದೊಂದೇ ತೊಗೊಂಡಿದ್ದೀನಿ, ಇಲ್ಲಿ ದೊಡ್ಡದಿದೆ ಅಂತ. ಸೊ ಇದು ಪನ್ನೀರನ್ನ ನೀಟಾಗಿ ವಾಶ್ ಮಾಡಿಕೊಂಡು ಕ್ಯೂಬ್ಸ್ ರೀತಿ ಕಟ್ ಮಾಡ್ಕೋಬೇಕು. ಸೊ ಈಗ ನೋಡಿದ್ರಲ್ಲ, ಈ ರೀತಿ ಕಟ್ ಮಾಡ್ಕೋಬೇಕು ಸ್ಲೈಸ್ ಆಗಿ. ಸೊ ಅದು ಬ್ಯಾಂಬೋ ಸ್ಟಿಕ್ಕಿಗೆ ನಾವು ಇದು ಮಾಡ್ತೀವಲ್ವ, ಸೊ ಪನ್ನೀರ್ ಕೂಡ. ಸೊ ಒಂದು ಇದಕ್ಕೆ ಮೊಸರು ಹಾಕ್ಕೊಳ್ಳೋಣ. ಸೊ ಇದು ಮ್ಯಾರಿನೇಷನ್ಗೆ ರೆಡಿ ಮಾಡ್ಕೊತಿದ್ದೀವಿ ಒಂದು ಬೌಲಿಗೆ. ಸೊ ಅದಕ್ಕೆ ಚಿಲ್ಲಿ ಪೌಡರ್ ನಿಮ್ಮ ಖಾರಕ್ಕೆ ಎಷ್ಟು ಬೇಕು, ಮತ್ತು ಉಪ್ಪು, ಗರಂ ಮಸಾಲ, ಕುಮನ್ಸ್ ಪೌಡರ್, ಜೀರಾ ಮಸಾಲ, ಕೊರಿಯಂಡರ್ ಪೌಡರ್ ಮತ್ತು ತಂದೂರಿ ಮಸಾಲ ಇಷ್ಟು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನೀರು ಬೇಕಾದರೆ ಹಾಕ್ಕೊಳ್ಳಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳಿ. ಸೊ ಇದೆಲ್ಲ ಏನೇನು ಹಚ್ಚಿಟ್ಕೊಂಡಿರ್ತೀವಿ, ಆನಿಯನ್, ಕ್ಯಾಪ್ಸಿಕಮ್, ಟೊಮೆಟೊ ಎಲ್ಲ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟೇ ನೀವು ಪನ್ನೀರ್ ಹಾಕ್ಕೊಳಕ್ಕೆ ಹೋಗ್ಬೇಡಿ. ಸೊ ಬೇಗ ಸ್ಮೂತ್ ಅಲ್ವ, ಅದು ಒಡೆಯುತ್ತೆ. ಸೊ ಹಾಗೆ ಕೈಯಲ್ಲಿ ಪೂರ್ತಿ ಕೈಯಲ್ಲಿ ಕೂಡ ಮಾಡಿಕೊಡಿ, ಕಂಫರ್ಟಬಲ್ ಆಗುತ್ತೆ. ಸ್ಪೂನ್ ಅಂದರೆ ಬೇಕಾಗುತ್ತಲ್ವ, ಪನ್ನೀರ್ ಸ್ಮೂತಾಗಿರುತ್ತೆ. ಸೊ ಎಲ್ಲ ಪೂರ್ತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬೇಕಾದರೆ ನೀವು ಈ ಥರ ಶೇಕ್ ಕೂಡ ಮಾಡ್ಬೋದು. ಸೊ ಎಲ್ಲ ಮಸಾಲೆ ಹಿಡಿಯುತ್ತೆ. ಮ್ಯಾರಿನೇಷನ್ ಮಾಡ್ಕೊಳ್ಳೋಣ ಒಂದು 5 ಮಿನಿಟ್ಸ್. ಸೊ ಈ ರೀತಿ ಹೇಗೆ ಮಾಡೋದಂತ ಬ್ಯಾಂಬೋ ಸ್ಟಿಕ್ಕಲ್ಲಿ ಒಬ್ಬೊಬ್ರಿಗೆ ಗೊತ್ತಿರೋಲ್ಲ. ಸೊ ಈ ರೀತಿ ಮಾಡೋದು. ಫಸ್ಟ್ ಕ್ಯಾಪ್ಸಿಕಮ್ ನಿಮ್ಗೆ ಯಾವ್ದು ಬೇಕೋ ಚಾಯ್ಸ್, ಅದು ಟೊಮೆಟೊ, ಈರುಳ್ಳಿ ಮತ್ತು ಪನ್ನೀರು, ತಿರ್ಗಾ ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್, ಪನ್ನೀರ್ ಈ ರೀತಿ ನೀವು ಎಷ್ಟು ಬೇಕೋ ಅಷ್ಟು ಮಾಡಿಟ್ಕೋಬೋದು. ನಾನು ನಾಲ್ಕು ರೆಡಿ ಮಾಡಿಟ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಳಕ್ಕೆ. ನೋಡಿದ್ರಲ್ಲ ಯಾವ ರೀತಿ ಮಾಡೋದಂತ. ಸೊ ಇದು 4 ರೀತಿ ನಾನು ಮಾಡ್ಕೊಂಡಿದ್ದೀನಿ. ಯಾರ್ಯಾರು ಈ ರೆಸಿಪಿ ಮಾಡಿಲ್ಲೋ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸಿಗೆ ತುಂಬ ಕೆಲಸ ಮಾಡಿ ಬಂದಿರ್ತಾರೆ, ಸುಸ್ತಾಗಿ ಬಂದಿರ್ತಾರೆ, ಅವ್ರಿಗೆಲ್ಲ ಈ ರೀತಿ ರುಚಿ ಮಾಡಿಕೊಟ್ರೆ ಅವ್ರಿಗೂ ಖುಷಿಯಾಗುತ್ತೆ. ಸೊ ಈ ರೀತಿ 4 ಒಂದೇ ಸಲ ಒಂದು ದೊಡ್ಡ ತವ ಇದ್ದರೆ ಅದರಲ್ಲಿ ಫ್ರೈ ಮಾಡ್ಕೋಬೇಕು. ಬೇಕಾದರೆ ನೀವು ಸುಟ್ಕೋಬೋದು. ಈ ರೀತಿ ಏನಾದರೂ ಬೇರೆದು ಗ್ರಿಲ್ಲಿಂಗ್ ಮಿಷಿನ್ ಸಿಗುತ್ತಲ್ವ, ಸೊ ಅದರಲ್ಲಿ ಕೂಡ ಗ್ರಿಲ್ ಮಾಡ್ಕೋಬೋದು ಡೈರೆಕ್ಟ್. ಸೊ ಎಷ್ಟು ನೀವು ಫ್ರೈ ಮಾಡ್ಕೋತಿರೋ ಡಾರ್ಕಾಗಿ ಅಷ್ಟು ಚೆನ್ನಾಗಿ ಇದೆಲ್ಲ ಫ್ರೈ ಆಗುತ್ತೆ. ಸೊ ಗ್ರಿಲ್ಲಲ್ಲಿ ಕೂಡ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ ಹೇಗೆ ಮಾಡೋದು ಅಂತ. ಇದೇ ರೀತಿಯ ಒಳ್ಳೊಳ್ಳೆ ರೆಸಿಪಿ ಜೊತೆಗೆ ಬರ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.